ನಮ್ಮ ಕೊಟ ನೋಟಿನ ವ್ಯವಹಾರ ನಡೆಯೋದು ಹಿನ್ನೆಲೆ ತುಂಬಾ ಕಷ್ಟಕರವಾಗಿದೆ. ನಮ್ಮ ಕೋಟಾ ನೋಟಿನ ವ್ಯವಹಾರಕ್ಕೆ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಅಜ್ಞೆ. ಏನ್ ದೇವ, ಅವ್ರಿಗೆಲ್ಲ ಮಾಮೂಲಿ ಕೊಡುತ್ತಾನೆ. ಇಲ್ಲ ಇಲ್ಲ, ಈಗ ಬಂದಿರುವ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ದೇವ, ಒಂದು ಕೆಲಸ ಮಾಡುದೇವ, ಅಂದ್ರೆ ಬ್ಯೂಟಿಫುಲ್ ಗರ್ಲ್ನ ಒಂದ ಆಮೇಲೆ ನಾನು ಹೇಳ್ತೀನಿ ನಿಮ್ಗೆ ಏನ್ ಮಾಡ್ಬೇಕಂತ ಚಿನ್ನ. ಸರಿಯಾಗಿ ನಮ್ಮ ಕೆಲಸಕ್ಕೆ ತಕ್ಕ ಹೆಣ್ಣನ್ನ ನಾನು ಕರ್ಕೊಂಡು ಬರ್ತೇನೆ. ಓಕೆ ಅಗ್ನಿ, ಬಾಯ್. ಈ ಆಗರ್ಭ ಶ್ರೀಮಂತ ಅಗ್ನಿಯ ವ್ಯವಹಾರಕ್ಕೆ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಅವ್ರ ಪಾಪನ್ ಕೊಡ ತುಂಬಾ ದಿನದಿಂದ ಯಾವುದೋ ಒಂದು ಅಕ್ಕಿ ಬರ್ತಾ ಇದೆ. ಯಾರು ನೀವು? ನೋಡು, ನಾನು ಯಾರಾದ್ರೇನು ಮೊದಲು ಸುಮ್ಮನೆ ದಾರಿ ಬಿಡು. ನಮ್ ಪ್ರಶ್ನೆಗೆ ಅಂದ್ರೆ ಇಂಥ ಬ್ಯೂಟಿಫುಲ್ ಗರ್ಲ್ಗೆ ನಿಮ್ ತಂದೆ ತಾಯಿ ಇದ್ದಾರಲ್ಲ, ಅದೇನು ಒಂದೇ ಅದನ್ನ ಹೇಳೋ ಅವಶ್ಯಕತೆ ನನಗಿಲ್ಲ. ನಿನಗಿಲ್ಲ, ನನಗಿದೆಯಲ್ಲ ಚಿನ್ನ. ರಸ್ತೆ ಹೋಗೋ ಹೆಣ್ಮಕ್ಳನ್ನ ಈ ರೀತಿ ಕೇಳೋದಕ್ಕೆ ನಿನ್ಗೆ ಮರ್ಯಾದೆ ಇಲ್ವಾ? ಅಥವಾ ನೀನು ಮನುಷ್ಯನೋ ಇಲ್ಲ ಮೃಗನೋ? ತುಂಬಾ ಚೆನ್ನಾಗಿದ್ದೀನಿ ಅಂತ ನಿನ್ಗೆ ಚಿನ್ನ ಮುಂದೆ ಆಪತ್ತು. ನನ್ ಕಂಡ್ರೆ ನಿಂಗೆ ಅನುಮಾನನಾ? ಹೌದು, ನೀನ್ ಮುಖ ನೋಡಿದ್ರೆ ನನ್ ಹಾಗೆ ಅನ್ನಿಸ್ತಾ ಇದೆ. ನೋಡು, ಮನುಷ್ಯ ಹುಟ್ಟಿದ್ಮೇಲೆ 4 ದಿನ ಒಳ್ಳೆಯವನಾಗಿ ಬದುಕ್ಬೇಕು. ಅದನ್ನ ಬಿಟ್ಟು ಈ ರೀತಿ ವರ್ತಿಸೋದು ಸರಿಯಲ್ಲ. ಯಾಕೆ 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 ನನ್ನ ಮೇಲೆ ಅನುಮಾನ ನಿಮ್ಗೆ? ಹೌದು, ನೀನು ನೋಡಿದ್ರೆ ನನ್ ಹಾಗೆ ಅನ್ನಿಸ್ತಾ ಐತೆ. ನೋಡು, ಮನುಷ್ಯರಾಗಿ ಹುಟ್ಟಿದ್ಮೇಲೆ 4 ದಿನ ಒಳ್ಳೆಯವನಾಗಿ ಬದುಕು. ಅದನ್ನ ಬಿಟ್ಟು ಈ ರೀತಿ ಬದುಕೋದು ಸರಿಯಲ್ಲ. ಒಳ್ಳೆ ಪಶು ತರ ಆಡ್ತಾ ಇದೆಯಲ್ಲ, ಈಗ ಏನಾಯ್ತು ನಿಮ್ಗೆ? ನಿಮ್ಗೆ ನಾಚಿನಾದ್ರೂ ಆಗೋದಿಲ್ವಾ? ನಾಚಿಕೆ ನಾಚಿಕೆ ಎಂಬುದು 3 ಅಂತಸ್ತಿನ ಮೇಲೆ
ನಿಂತ್ಕೊಂಡು ಭಾಷಣ ಬಿಗಿತೀವಲ್ಲ ನಮ್ಮಂತ ಶ್ರೀಮಂತ ಅವಾಗ ನಾಚಿಕೆ ಚಿನ್ನ. ನಿನ್ನಂತ ಮುದೋನು ತಿನ್ನು ಎದುರುಗಡೆ ಇದ್ದಾಗ ನಾಚಿಕೆ ಪಟ್ಕೊಳ್ಳೋದು ಅಂದ್ರೆ ಏನಂದೆ ನೀನು? ಪಶು ತಿನ್ನೋದು ಹೇಸಿಗೆ. ನಿಮ್ಮಂತ ಬಣ್ಣ ತುಂಬಿದ ಹೆಣ್ಣುಗಳು ಪ್ರೀತಿಸ್ತವಂಗೆ ಹೃದಯ ಕೊಟ್ಬಿಡ್ತಾರ, ಆಗ ಕಟ್ಕೊಂಡಂಗೆ ಶೀಲನೇ ಕೊಡ್ತೀರ. ಪಶು ಏನ ತಿಂದ್ರು ಆಲೆ ಚಿನ್ನ ಕೊಡೋದು ಆಲೆ. ಅದೇ ನಾಯಿ ಮುಟ್ಟಿದ ಮಡಿಕೆ ತಟ್ಟವಾಗಿರೋ ಶೀಲವನ್ನ ಕಟ್ಟಿಕೊಂಡವನ್ನ ಕೊಡೋದು. ಮುಚ್ಚು ಬಾಯಿ ರಾಸ್ಕಲ್. ನೋಡು, ನಿನ್ ದೃಷ್ಟಿಲಿ ಹೆಣ್ಣು ಸೂಳೆ ಹಾಗೆ ಕಾಣ್ತಾಳೆ ಹೊರತು ಪತಿವ್ರತೆ ಆಗಲ್ಲ. ನನ್ನ ಕಣ್ಣಿಗೆ ನನ್ನ ಕಣ್ಣು ಕಾಣ್ತಾ ಇದ್ದಾಳೆ, ಈ ಕಾಮದ ಕಣ್ಣು. ಈ ಕಣ್ಣಿಗೆ ಕಾಣೋರೆಲ್ಲ ಸೂಳೆನೆ. ಅಲ್ಲ, ಎಲ್ಲ ಹೆಣ್ಗಳನ್ನು ಸೂಳೆ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ತಾಯಿನೂ ಕೂಡ ನನ್ನ ತಾಯಿ ಪಟೂರತೆ ಕಣೆ. ಅದಕ್ಕೆ ಇರೋದು. ವಾವ್, ಶಭಾಷ್. ಅಲ್ಲ, ನಿನ್ನ ತಾಯಿನ ಸೂಳೆ ಎಂದು ಮಾತ್ರಕ್ಕೆ ನಿನಗಿಷ್ಟು ಕೋಪ ಬಂತಲ್ಲ. ಪ್ರಪಂಚದ ಪ್ರತಿಯೊಬ್ಬ ಹೆಣ್ಮಕ್ಳನ್ನ ಈ ರೀತಿ ಇಯರ್ಸ್ ಮಾತಾಡ್ತಿಯಲ್ಲ, ನನಗೆಷ್ಟು ಕೋಪ ಬಂದಿರ್ಬೇಡ. ಮಾತಾಡಿದ ಹೆಣ್ಣು ನೀನೇ ಕಡೆ. ನೋಡು, ಭಾರತದಲ್ಲಿ ಹುಟ್ಟಿದ ಪ್ರತಿಯೊಂದು ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅಂದ್ಮೇಲೆ ನಾನ್ ಯಾಕೆ ನಿನ್ನಂತ ಗಂಡನಿಗೆ ಹೆದರ್ಲಿ? ಎದುರು ಬೇಡ, ನೀನ್ ಎದುರು ಬೇಡ ಚಿನ್ನ. ಎದುರು ಇಲ್ಲಾಂದ್ರೆ ನನಗೆ ಎದುರಿಸೋ ಮಂತ್ರನೂ ನನ್ನ ಹತ್ರ ಇದೆ ಚಿನ್ನ. ಈ ಅಗ್ನಿ ಅಂಬಲಿಸಿದ ಹೆಣ್ಣು ಒಂದಾದ್ರೆ ಅವಳ ಜೀವನ ಸ್ಮಶಾನದ ಮಣ್ಣು ಚಿನ್ನ, ಮಣ್ಣ. ನಿನ್ನ ಹತ್ರ ಹೊರು ಸಿಗುತ್ತೆ ಅಂತ ಈ ನನ್ನ ಬೆಲೆ ಕಟ್ಟಲಾಗದ ಶೀಲನ ಅರ್ಪಿಸೋದಕ್ಕೆ ನಾನೇನು ನಿನ್ ಎದುರೋಳಲ್ಲ. ನೋಡು, ನನ್ನೇನು ನೀನು ಹುಚ್ಚಿ ಅಂತ ತಿಳ್ಕೊಂಡಿದ್ಯಾ? ಇಂಥ ಸುಂದರವಾದ ಹೆಣ್ಣು ಯಾರಾದ್ರು ಹುಚ್ಚಿ ಅಂತಾರ ಚಿನ್ನ? ಅರಳಿ ನಿಂತಿರುವ ಈ ಗುಲಾಬಿಯನ್ನ ಸುಮ್ಮನೆ ಮುಡಿದು ಬಾಡೋಗಿ ಹಾಳು ಮಾಡ್ಕೋಬೇಡ ಚಿನ್ನ. ಬಾ ಕಮಾನ್, ಬಾ ಬಾ ನನ್ನ ಜೊತೆ ಸೇರೋ. ಹಿಂಗೆ ತೋರಿಸ್ತೀನಿ ಚಿನ್ನ, ಕಮಾನ್ ಮಾಡಿ. ಅಲೇ ಬಾಯ್ ಮುಚ್ಚ ರಾಸ್ಕಲ್. ನೀನ್ ಕರೆದ ಕ್ಷಣ ಹೆಣ್ಣು ಬಂದು ನಿನ್ಗೆ ಸ್ವರ್ಗ ಸುಖ ತೋರಿಸ್ತಾಳೆ ಅಂತ ತಿಳ್ಕೊಂಡಿದ್ರೆ ನಿನ್ನಂತ ಮೂರ್ಖ ಬೇರೆ ಯಾರು ಇಲ್ಲ. ಇವನು ಮೂರ್ಖನೋ ಇಲ್ಲ ಮುಕ್ಕಣ್ಣನೋ ಎಂದು ಬಾಂಬಡಾಳೆ ಕಮಾನ್ ಮಾಡಾಳೆ. ನೀನಂತ ಸುಂದರಿಗೆ ಎಷ್ಟು ಕೊಟ್ರು ಸಾಲದು ಚಿನ್ನ. ಹಾಗಾದ್ರೆ ನಿನಗೆ ತಪ್ಪಿದೆ ಅಲ್ಲ? ಅಯ್ಯೋ, ನಿನ್ ಧರ್ಮ ಎದುರ್ಕೊಂಡು ನಿನ್ನ ಬಿಟ್ಬಿಡಕ್ಕೆ ನಾನೇನು ಹೇಳಿನೂ ಅಲ್ಲ, ಚಂದನೂ ಅಲ್ಲ ಮಗನೇ. ನೋಡು, ಹಾಗಾದ್ರೆ ನಿನಗೆ ಎದುರಿ ಬಾಳೋದಕ್ಕೆ ನನಗೂ ಸಹ ಇಷ್ಟ ಇಲ್ಲ.
ಮಾಡ್ಬೇಕಾದ್ರೆ ಕೈ ತುಂಬವನ್ನು ಮೈ ತುಂಬ ಕೊಬ್ಬು. ಇಷ್ಟೆಲ್ಲ ಇರಮ್ಮ ನನಗೆ ಇನ್ನೆಷ್ಟು ಕೊಟ್ಬಿಡ್ಬೇಡ ಅಮ್ಮಗೆ. ನೋಡು, ಹೆಣ್ಣು ಹೊನ್ನು ಮಣ್ಣು ಈ ಮೂರು ಮಾಯಗಳ ಅರ್ಥ ತಿಳಿದವರೇ ಇಲ್ಲ. ತಿಳಿದಿದ್ರೆ ಒಂದ್ ವೇಳೆ ನಾನ್ ನಿನಗ್ ಸಿಗೋದಿಲ್ಲ. ನೋಡು, ಯಾವುದೇ ಕಾರಣಕ್ಕೂ ಈ ಅಗ್ನಿ ಕಣ್ಣಿಟ್ಟ ಹೆಣ್ಣನ್ನ ಸುಮ್ಮನೆ ಯಾವತ್ತೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಹಾಗಂತ ಏನ್ರಿ ನಿನಗೆ ನನ್ನ ಈ ದೇಹವನ್ನ ಅರ್ಪಿಸೋದಕ್ಕೆ ನನಗಿಷ್ಟ ಇಲ್ಲ. ನೋಡು, ಹೆಣ್ಣು ಒಲಿದರೆ ನಾರಿ, ಮೂಡಿದರೆ ಮಾರಿ ಅನ್ನೋದು ನಿನಗೆ ಗೊತ್ತಿಲ್ವಾ? ವೇದಾಂತ ಪುರಾಣ ಸಾಕು ನಿರ್ಣಯ ಕೇಳಿದ್ದು. ಇಲ್ಲಿ ತನಕ ಒಳ್ಳೆ ಮಾತಿಂದ ಹೇಳಿದೆ, ಇಲ್ಲ ಅಂದ್ರೆ ಹಿಂಗ್ ತೋರಿಸ್ತೀನಿ ಅಗ್ನಿ ಯಾರು. ಬಿಡು ನನ್ನನ್ನ. ಇಲ್ಲವಾದರೆ ಆರುವುದರಿಂದ ರುಂಡ. ರಣವೀರ, ಇದು ನಿನ್ಗೆ ಬೇಡದೇ ಇರೋ ವಿಚಾರ. ಸುಮ್ಮನೆ ತಲೆ ಹಾಕ್ಬೇಡ. ಇಲ್ಲಿಂದ ರೈಟ್ ಮಗನೇ. ಹೊರಟು ಹೋಗಲುವಂತಿಲ್ಲ ಅಗ್ನಿ. ನಿನ್ನಂತವನ ಹುಟ್ಟಾಡಿಸಲು ಬಂದಿರುವೆ ಅಗ್ನಿ. ಹಣವಿದೆ ಎಂದು ಅಹಂಕಾರದಿಂದ ಮೆರೆದು ಬಡವರ ರಕ್ತ ಇರಿ ಊರಿಗೆ ನಾನೇ ಅಧಿಪತಿ ಎಂದು ಬರುತ್ತೀರಲ್ಲ, ಅದೆಷ್ಟು ದಿನದಿಂದ ಆಲೋಚನೆ ಮಾಡುತ್ತೇನೆ. ಗಾಡಿಯಲ್ಲಿ ಸಿಕ್ಕ ಒಂಟಿ ಎಣ್ಣೆ ಸೀಳಕ್ಕೆ ಕೈ ಹಾಕಿರುವಲ್ಲ, ನಾಶ ಆಗಬೇಕು ನಿನಗೆ. ನಿನ್ನ ಮನೆಯಲ್ಲಿ ಒಂದು ಹೆಣ್ಣಿದ್ದರೆ ಗೊತ್ತಾಗ್ತಿತ್ತು ಆ ಹೆಣ್ಣಿನ ಸೀಲದ ಮಹತ್ವ ಏನೆಂದು ಮಗನೇ. ನಾಚಿಕೆ ನಾಚಿಕೆ ಈ ಅಗರ್ಭ ಶ್ರೀಮಂತ ಅಗ್ನಿಗೆ ನಾಚಿಕೆ. ಇಂಥ ನೂರಾರು ಹೆಣ್ಣುಗಳ ಸುಖ ಉಂಡ ಸರದಾರ ಕಳೆಯರು. ನನ್ನ ಮೂಳೆ ಮುರಿಯೋ ಧೈರ್ಯ ನಿನಗಲ್ಲ, ನಿಮ್ಮ ಅಪ್ಪನಿಗಿಲ್ಲ ಮಗನೇ. ಗಂಡು ಮೆಟ್ಟಿದ ನಾಡಾದ ಕರ್ನಾಟಕದ ಇಟ್ಟ ಗ್ರಾಮದಲ್ಲಿ ಎತ್ತ ಮನೆಯದಾರು ಉಂಟು ಕಪಿಲ ಅಮ್ಮನ ಒಡೆಯಲು ವೀರರು. ನಾನೊಮ್ಮೆ ಸಿಡಿದಿದ್ದರೆ ನೀನು ಸಮಾಧಿಯಾಗುವೆ. ಎಚ್ಚರ. ಸಮಾಧಿ. ಈ ಅಗರ್ಭ ಶ್ರೀಮಂತ ಅಗ್ನಿಗೆ ಸಮಾಧಿ. ಈ ಅಗ್ನಿ ಹೇಳ್ಕೊಂಡ್ರೆ ಗಡ 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 ನಡೆದ ಬೇಕಾರಿ ಕಾಣಿನೋ. ಅಗ್ನಿ ಈಗ ಅವಳು ರೇಪ್ ಮಾಡೇ ಮಾಡ್ತಾನೆ. ಅದನ್ನ ಯಾವ ಮಗನಿಂದ ತಡೆಯಕ್ಕಾಗಲ್ಲ ಕಣ. ಹೇಗೆ ಸಾಧ್ಯ ಇಲ್ಲ? ನಿನ್ನಂತವನ ಹುಟ್ಟಾಡಗಿಸಲು ನಾನಿಲ್ಲಿ ಹುಟ್ಟಿ ಬಂದಿರುವೆ. ಅಗ್ನಿ, ಅನ್ನ ಕೊಡುವ ಈ ಭೂಮಿ ತಾಯಿ ಮೇಲೆ ಆನೆ ಬರ್ತಿದ್ರೆ ಕೇಳು ಮಗನೇ. ಸಿಕ್ಕ ಹೆಣ್ಣುಗಳ ಸೀರೆ ಇಲ್ಲಿ ಸುಖ ಉಂಡು ಕೇಳುವ ನಿನಗೆ ಅದೇ ಸೀರೆಯಿಂದ ನೇಡು ಹಾಕಿ ಪರಸೇವನ ಪಾದ ಕಳಿಸಿದ್ರೆ ನಾನು ಸೂರ್ಯ ಸಹೋದರ ರಣಧೀರನಲ್ಲ, ರಣಧೀರನಲ್ಲ. ಈ ಅಗ್ನಿಗೆ ಸವಾಲು. ನಿನ್ನಂತ ಎಷ್ಟು ನನ್ನ ಮಕ್ಕಳನ್ನ ಮೇಲ್ ಕಳ್ಸಿರೋ ಗಂಡು ಕಡೆನೋ ಕಾದ್ ನೋಡ್ ಮಗನೇ. ಈ ಅಗ್ನಿ ಯಾರೆಂದು ಹೋಗಲ್ಲ ಸೊಕ್ಕಿನ ಮನೆ ಹೋಗ. ರಣಧೀರ, ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ರಿ ನೀವು. ಎಲ್ಲ ಕರ್ತವ್ಯ ಮಾಡಿದೆ, ಅದರಲ್ಲಿ ಏನಿದೆ. ನನ್ನ ಹೆಸರು ಜ್ಯೋತಿ ಅಂತ. ವಾವ್.